ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸೋನೆಯ ವಂದನೆಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯ ಶುದ್ಧ ಅಷ್ಟಮಿ ಆಗಿರ್ತಕ್ಕ. ನೋಡಿ, ಸಪ್ತಮಿ ಅನ್ನೋದು ಉಪರಿ ಬಂದಿತ್ತು ನೆನ್ನೆ, ಅದರಿಂದ ಇವತ್ತು ಅಷ್ಟಮಿ ಆಗಿದೆ. ನೆನ್ನೆ ಸೃಷ್ಟಿ ಅಂದ್ಬಿಟ್ಟು ಇವತ್ತು ಅಷ್ಟಮಿ ಅಂತ ಇದ್ದೀವಿ. ಸಪ್ತಮಿ ಸೂರ್ಯನಿಗೆ ಮೊದಲೇ ಬಂದು ಸೂರ್ಯನಿಗೆ ಮೊದಲೇ ಹೋಗ್ಬಿಟ್ಟಿದೆ, ಅದು ಉಪರಿ ಆಗಿದೆ ನೆನ್ನೆ, ಅದಾಗಿರ್ತಕ್ಕಂಥದ್ದು. ಅಷ್ಟಮಿ ಇವತ್ತು ಭಾನುವಾರ 28/12/2025. ಈಗ ನಾವು ಪಂಚಾಂಗಕ್ಕೆ ಬಂದಾಗ ಭಾನುವಾರ ಅಷ್ಟಮಿ ಬೆಳಗ್ಗೆ 7:24 ಉಪರಿ ನವಮಿ ಅಂತಕ್ಕಂಥದ್ದು ಉಪರಿ ಆಗಿರ್ತದೆ. ಅದೇ ರೀತಿಯಲ್ಲಿ ನಕ್ಷತ್ರ ಬಂದು ರೇವತಿ ನಕ್ಷತ್ರ, ಯೋಗ ಬಂದು ವರಿಯನ್, ಅದು ಉಪರಿಗೆ ಆಗಿರ್ತದೆ. ಕರ್ಣ ಬಂದು ಭವ, ಉಪರಿ ಬಾಲವಾಗಿ ಮೂರು ಉಪರಿಗಳಿವತ್ತು. ಒಂದು ಯೋಗಾನೂ ಉಪರಿನೇ ಬರ್ತದೆ, ಕರ್ಣನೂ ಉಪರಿನೇ ಬರ್ತದೆ. ಅದೇ ರೀತಿಯಲ್ಲಿ ಅಷ್ಟಮಿಯ ತಿಥಿಯಿಂದ ನವಮಿ ತಿಥಿವರೆಗೂ ಉಪರಿ ಬರ್ತದೆ. ಇದು ಈ ದಿನದ ಪಂಚಾಂಗ ವಿಶೇಷ. ಅಲ್ಲಿಂದ ಮುಂದಕ್ಕೆ ಬರೋಣ. ನೋಡಿ, ಮೇಷರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮ ಪ್ರಗತಿ. ಹೊರದೇಶದಲ್ಲಿರ್ತಕ್ಕಂಥ ಮಕ್ಕಳಿಂದ ಬಹಳ ಶುಭ ಸುದ್ದಿಗಳು. ರೇಷ್ಮೆ ಹೈನುಗಾರಿಕೆಯವರಿಗೆ ಶುಭ. ಈ ದಿನ ಸರ್ಕಾರಿ ನೌಕರರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ದಿನ. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದೇ ಆಗ್ಬೋದು, ಅದನ್ನು ಮಾರ್ತಕ್ಕಂಥವ್ರಿಗೆ, ತಯಾರಿಸ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ. ಸೂರ್ಯ ಭಗವಾನನ ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರಗಳಲ್ಲಿ ಮಂದಗತಿ, ಸ್ಲೋ. ವೃತ್ತಿಪರರಿಗೆ ಶುಭಕರವಾದ ದಿನ. ಪ್ಲಾಂಟೇಷನ್ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂತಹ ದಿನ. ವಿದ್ಯಾರ್ಥಿಗಳಿಗೆ ಇವತ್ತು ಅಷ್ಟೇನು ಉತ್ತಮವಾಗಿರೋ ದಿನ ಅಲ್ಲ. ಅಂದರೆ ಮಾಡಿರ್ತಕ್ಕಂಥ ಪಾಠ ಅರ್ಥವಾಗೋದಿಲ್ವೋ, ಅಥವಾ ಇವರು ಹೋಮ್ವರ್ಕ್ಗಳು ಮಾಡ್ಕೊಳ್ಳೋದಿಲ್ವೋ, ಯಾವುದೋ ಒಂದು ರೀತಿ ಮಂದಗತಿ ಇರ್ತದೆ ಅವ್ರಿಗೆ. ಈಗ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ನವಗ್ರಹ ಧ್ಯಾನ ಮಾಡಿ. ಉತ್ತರ ದಿಕ್ಕು ಉತ್ತಮವಾದ ದಿಕ್ಕು, ಹಳದಿಯ ಬಣ್ಣ ಉತ್ತಮವಾದ ನಿಮಗೆ ಅದೃಷ್ಟದ ಬಣ್ಣ ಆಗಿರ್ತದೆ. ಅಲ್ಲಿಂದ ಆದ್ಮೇಲೆ ಮಿಥುನ ರಾಶಿಗೆ ಬಂದಾಗ ಗುತ್ತಿಗೆ ನೌಕರರಿಗೆ ಶುಭ ದಿನ ಆಗಿರ್ತಕ್ಕಂಥದ್ದು. ಕಟ್ಟಡ ಕಾರ್ಮಿಕರಿಗೆ ಶುಭ ದಿನ. ಮಕ್ಕಳಿಂದ ಶುಭ ವಾರ್ತೆಗಳು. ಕೃಷಿ ಕಾರ್ಮಿಕರಿಗೆ ಶುಭ. ವೈದ್ಯ ಸಹಾಯಕರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ. ಹೈನುಗಾರಿಕೆ ರೈತರಿಗೆ ಲಾಭ ಇದೆ. ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಲಾಭ. ಗೋಪೂಜೆ ಮಾಡಿ. 1 ಅದೃಷ್ಟ ಸಂಖ್ಯೆ ಸೂರ್ಯ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಮಂದಗತಿಯ ಬೆಳವಣಿಗೆ, ಮಿತ್ರರ ಮಿಲನ, ಪ್ರಯಾಣದಲ್ಲಿ ಲಾಭ. ಕೃಷಿಕರಿಗೆ ಬಹಳ ಅನಾನುಕೂಲವಿರ್ತಕ್ಕಂಥ ದಿನ. ಅಡಿಕೆ, ತೆಂಗು, ಮಾವು ಬೆಳೆಗಾರರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ ಇವತ್ತು. ಈ ಚಿಲ್ಲರೆ ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಬಹಳ ರಿಟೇಲ್ ಟ್ರೇಡರ್ಸ್ಗೆ ಬಹಳ ಒಳ್ಳೆಯ ದಿನ. ಈ ದಿನ ಅಂಗಾರಕನ ಧ್ಯಾನ ಮಾಡಿ. ಅಂಗಾರಕನ ಧ್ಯಾನದಿಂದ ನಿಮಗೆ ಒಳ್ಳೆಯದಾಗ್ತದೆ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಈ ತೋಟಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಶುಭಕರವಾದ ದಿನ. ಸರ್ಕಾರಿ ನೌಕರ ಅಧಿಕಾರಿಗಳಿಗೆ ಸರ್ಕಾರದಿಂದ ಉತ್ತಮ ಮಾರ್ಗದರ್ಶನ ಸಿಗ್ತದೆ. ಅರ್ಚಕ, ಪುರೋಹಿತ, ಆಗಮಿಕರಿಗೆ ಇವತ್ತು ನೀರಸವಾದ ದಿನ. ಯಾವುದೇ ಕೆಲಸ ಇಲ್ಲದೆ ಅವರು ಒಂದು ಸಂಪಾದನೆ ಇಲ್ಲದೆ ಇರಬೇಕಾಗಿರ್ತಕ್ಕಂಥ ಸಮಯ ಬರ್ತದೆ. ಪರಿಚಾರಕರ ಶುಭ ದಿನ. ಗ್ರಂಥಿಕೆ, ಹೋಮದ್ರವ್ಯ ಅಂಗಡಿ ಮಾಡ್ತಕ್ಕಂಥವ್ರಿಗೆ ಮಿಶ್ರ ಫಲಗಳಿರ್ತದೆ. ಗುರು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಸ್ನೇಹಿತರಿಂದ ಶುಭ ಸುದ್ದಿ. ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭ. ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಹೊಸದಾಗಿರ್ತಕ್ಕಂಥ ಜಾಗಗಳು ಸಿಕ್ಕತ್ತೆ, ಮಾರ್ಗದರ್ಶನಗಳು ಸಿಕ್ಕತ್ತೆ. ಈ ಕರಕುಶಲ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದ ದಾರಿ ಸಿಕ್ಕತ್ತೆ. ಭಗವಾನ್ ಸೂರ್ಯನನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾ ರಾಶಿಗೆ ಬಂದಾಗ ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ಹಿನ್ನಡೆ. ಈ ನೀರಾವರಿ ಮೂಲದ ರೈತರಿಗೆ ಮಿಶ್ರ ಫಲಗಳು. ಈ ಕಾಫಿ, ರಬ್ಬರು, ಸಾಂಬಾರ ಜಿನಿಸುಗಳು ಇರ್ತವೆ ನೋಡಿ, ಚಕ್ಕೆ, ಮೊಗ್ಗು, ಲವಂಗ ಇಂಥದ್ದನ್ನು ಬೆಳೀತಕ್ಕಂಥವ್ರಿಗೆ ಶುಭಕರವಾದ ದಿನ. ಒಳ್ಳೆ ರೇಟ್ಗಳು ಸಿಕ್ಕತ್ತವ್ರಿಗೆ. ಈ ಹೋಟೆಲು, ಕಾಂಡಿಮೆಂಟ್ಸ್ ನಡೆಸ್ಕೊಂಡು ಹೋಗ್ತಕ್ಕಂಥವ್ರುಗಳ ವ್ಯಾಪಾರ ಆಗುತ್ತೆ. ಗುರು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಈ ತೋಟಗಾರಿಕೆ, ಹೈನುಗಾರಿಕೆ, ಈ ಅಣಬೆ ಕೃಷಿ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಹೊರೆ ಇವತ್ತು. ಅದೇ ರೀತಿಯಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಬಿಡುವು ಸಿಕ್ಕತ್ತೆ ಇವತ್ತು.
ಈ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭವಾದ ದಿನ. ಗೋಗ್ರಾಸ, ಹಸುವಿಗೆ ಉಣಬಡಿಸಿ ಒಂದಷ್ಟು ಬೆಲ್ಲನೋ ಬಾಳೆಹಣ್ಣು ಎಂತಾದರೂ ಅಕ್ಕಿ ಬೆಲ್ಲ ಹಸುಗಿಟ್ಟು ಅದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದಮೇಲೆ ಅಲ್ಲಿಂದ ಮುಂದಕ್ಕೆ ಬಂದು ಆದಮೇಲೆ ಧನುಸ್ಸು ರಾಶಿಗೆ ಬಂದಾಗ ಕಾರ್ಯಗಳಲ್ಲಿ ವಿಘ್ನ, ಮಕ್ಕಳಿಂದ ಶುಭ ಸುದ್ದಿ, ಕುಟುಂಬದಲ್ಲಿ ನೆಮ್ಮದಿ. ಜೇನು ಸಾಕಣೆ ಮಾಡ್ತಕ್ಕಂಥವ್ರಿಗೆ, ರೇಷ್ಮೆ ಕೃಷಿಕರಿಗೆ ಶುಭ ದಿನ. ಛಾಯಾಗ್ರಾಹಕರಿಗೆ, ವಿಡಿಯೋಗ್ರಾಫರ್ಗಳಿಗೆ ನೀರಸವಾದ ದಿನ ಆಗಿರ್ತದೆ. ರೇಷ್ಮೆ ಬೆಳೆಗಾರರಿಗೆ ಬಹಳ ಒಳ್ಳೆಯದಾಗ್ತದೆ. ಅರ್ಕವೃಕ್ಷ ಅಂದರೆ ಎಕ್ಕೆ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಬಹಳ ಶುಭಕರವಾದ ದಿನ. ಜಾನುವಾರು ದಲ್ಲಾಳಿಗಳ ಲಾಭ ಅಂದರೆ ಹಸು ಕರುಗಳನ್ನ, ಎಮ್ಮೆಗಳನ್ನ, ಕೋಳಿಗಳನ್ನ, ಕುರಿಗಳನ್ನ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ದಲ್ಲಾಳಿಗಳಿಗಂತೂ ಒಳ್ಳೆಯ ವ್ಯಾಪಾರ ಆಗ್ತದೆ. ರಸವಸ್ತುಗಳು, ದ್ವಿದಳ ಧಾನ್ಯಗಳನ್ನು ಶೇಖರಿಸಿರ್ತಕ್ಕಂಥ ರೈತರಿಗೆ ಶುಭಕರವಾದ ದಿನ. ವೈದ್ಯ ವೃತ್ತಿಯಲ್ಲಿ ಒಳ್ಳೆಯ ಪ್ರಾಕ್ಟೀಸ್ ಇರ್ತದೆ. ಸೂರ್ಯ ಭಗವಾನನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಉತ್ತಮ ಹಣದ ಒಳಹರಿವು. ಇಟ್ಟಿಗೆ ಫ್ಯಾಕ್ಟ್ರಿಗಳಿಟ್ಟಿರ್ತಾರೆ ನೋಡಿ, ಈ ಗ್ರಾನೈಟ್ ಫ್ಯಾಕ್ಟ್ರಿಗಳಿಟ್ಟಿರ್ತಾರೆ ನೋಡಿ, ಅಂಥ ಮಾಲೀಕರಿಗೆ ಶುಭ ಸುದ್ದಿ ಇರ್ತದೆ. ಈ ಆಯಿಲ್ ರೋಟರಿ ಮತ್ತು ಆಯಿಲ್ ಮಿಲ್ಗಳನ್ನ ನಡೆಸ್ತಕ್ಕಂತಹ ಮಾಲೀಕರಿಗೆ ಬಹಳ ಒಳ್ಳೆಯ ವ್ಯಾಪಾರ ವ್ಯವಹಾರಗಳು ನಡೀತದೆ ಇವತ್ತು. ಈ ಕಟ್ಟಡ ಸಾಮಗ್ರಿ ಮಾರೋರ್ಗಂತೂ ಒಳ್ಳೆ ವ್ಯಾಪಾರ ಆಗ್ತದೆ. ಇಟ್ಟಿಗೆ, ಮರಳು, ಸಿಮೆಂಟು ಇಂಥದ್ದು ಮಾಡ್ತಕ್ಕಂಥವ್ರಿಗೆ ನೀವು ಸಹ ಗೋಪೂಜೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಡೆಯದಾಗಿ ವ್ಯವಹಾರದಲ್ಲಿ ಹಿನ್ನಡೆ. ಕಬ್ಬು, ಭತ್ತ ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ. ಆರೋಗ್ಯದಲ್ಲಿ ಅಥವಾ ವ್ಯತ್ಯಯ ಹಾಗೂ ಚೇತರಿಕೆ. ತರಕಾರಿ ಹೂವಾದ ಬೆಳೆಗಾರರಿಗೆ ಸಂತಸ. ಈ ತರಕಾರಿ ಹೂವು ಮಾರ್ತಕ್ಕಂಥ ವ್ಯಾಪಾರಿಗಳಿಗೆ ಅಲ್ಪ ಲಾಭ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನ 12 ರಾಶಿಗಳ ದಿನ ಭವಿಷ್ಯ ಆಗಿರುತ್ತೆ. ಆದ್ಮೇಲೆ ಪರಮೇಶ್ವರನು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಪರಮೇಶ್ವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಆದ್ಮೇಲೆ ನಮ್ಮ ಚಾನಲ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದಲ್ಲದೆ ನಿಮ್ಗೆ ಬರ್ತಕ್ಕಂಥ ಅನುಮಾನಗಳನ್ನು ಮೆಸೇಜ್ ಮಾಡೋದ್ರ ಮುಖಾಂತರ ಆಗಲಿ, ಕಾಮೆಂಟ್ ಮಾಡೋ ಮುಖಾಂತರ ಆಗಲಿ, ಅಥವಾ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಕಾಲ್ ಮಾಡೋ ಮುಖಾಂತರ ಆಗಲಿ ನಿಮ್ಮ ಅನುಮಾನಗಳನ್ನ ಪರಿಹರಿಸ್ಕೊಳ್ಬೇಕಂತ ಮನವಿ ಮಾಡ್ಕೊಳ್ತೀವಿ. ಜೈ ಶ್ರೀರಾಮ್.